ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ 21ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕಡೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸಮ್ಮೇಳನಕ್ಕೆ ಸಮ್ಮೇಳನದ ಅಧ್ಯಕ್ಷರಾದ ಎಂ ಜಯಮ್ಮ ನಿನ್ನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ಶಾಸಕ ಕೆಎಸ್ ಆನಂದ್, ಜಿಲ್ಲಾ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸೂರಿ ಶ್ರೀನಿವಾಸ್, ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರುಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ಸಮ್ಮೇಳನದ ಅಧ್ಯಕ್ಷರಿಗೆ ಧ್ವಜವನ್ನು ಹಸ್ತಾಂತರಿಸಲಾಯಿತು. ಗಣ್ಯರನ್ನು ಸನ್ಮಾನಿಸಲಾಯಿತು. ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡುವಲ್ಲಿ ಅತಿ ಹೆಚ್ಚು ಕಾರ್ಯವನ್ನ ನಿರ್ವಹಿಸಿದ ಪೃಥ್ವಿ ಎಚ್.ಎಂ. ಮರುಳಸಿದ್ದಯ್ಯ ಪಾಟೀಲ್ ಸರ್ ಅವರು ಇದೀಗ ಬಳಿಕ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ಕನ್ನಡದ ಪರಂಪರೆ ಬಹಳ ದೊಡ್ಡದಾಗಿದ್ದು ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರದು. ಕನ್ನಡ ಎನ್ನುವುದು ವಿವೇಕ ಮತ್ತು ಸ್ವಾಭಿಮಾನದ ಸಂಕೇತವಾಗಿರಬೇಕು. ಕನ್ನಡದ ಪರಂಪರೆಯ ಪಂಪನಿಂದ ಹಿಡಿದು ಮುದ್ದಣ್ಣನವರೆಗೆ ದೊಡ್ಡ ಇತಿಹಾಸವಿದೆ ಎಂದರು. ನಾನು ಸಂಸ್ಕೃತದ ಯಾವುದೇ ಪದವನ್ನು ಬಳಸಲಿಲ್ಲ ಅಂತ ಹೇಳಿ ತದ್ಭಾವಗಳನ್ನು ಸೃಷ್ಟಿ ಮಾಡಿ ಕಬ್ಬಿಗರ ಕಾವ ಅಂತ ಒಂದು ಕಾವ್ಯವನ್ನ ಬರೆದ. ಆದ್ರೆ ಮುದ್ದಣ ಬರೋ ವೇಳೆಗೆ ಒಂದು ಚಲನೆ ಆಗಿತ್ತು, ಒಂದು ಪರಂಪರೆ ಆಗಿತ್ತು. ಹೇಗಿರ್ಬೇಕು, ಸಂಸ್ಕೃತ ಇದೆಯಲ್ಲ, ಕನ್ನಡದ ಮೇಲೆ ಸವಾರಿ ಮಾಡ್ತಿದ್ದಂತಹ ಕಾಲ ಇತ್ತು. ಆದ್ರೆ ನಮ್ಮ ಜನ ಅದನ್ನು ಒಪ್ಪೋದಿಲ್ಲ. ಕನ್ನಡ ಸಂಸ್ಕೃತಕ್ಕೆ ಹುಟ್ಟಿದ ಮಗಳಲ್ಲ, ಅದನ್ನು ತಿಳ್ಕೋಬೇಕು ನಾವು. ಕೆಎಸ್ ಆನಂದ್, ಚಿಕ್ಕಮಗಳೂರು ಜಿಲ್ಲೆಯು ಕನ್ನಡ ಸಾಹಿತ್ಯ ಕ್ಷೇತ್ರ ಹಾಗೂ ಸಂಸ್ಕೃತಿಯಲ್ಲಿ ತನ್ನದೇ ಆದ ಕೊಡುಗೆ ನೀಡಿದೆ. ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ ಹುಟ್ಟಿ ಬೆಳೆದಿದ್ದು ಜೈಮಿನಿ ಭಾರತವನ್ನು ರಚಿಸಿದ ಮಹಾಕವಿ ಲಕ್ಷ್ಮೀಶ ನಮ್ಮ ಕಡೂರಿನವರು ಎಂಬ ಹೆಮ್ಮೆ ಇದೆ ಎಂದರು. ಹೀಗೆ ಸಾಕಷ್ಟು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಲೋಕದಲ್ಲಿ ತಂದೆ ಆದ ಛಾಪನ್ನು ಕಡೂರು ಮೂಡಿಸಿರೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಇವತ್ತು ಮುಖ್ಯವಾಗಿ ನಮ್ಮ ತಾಲೂಕಿನ ಆಸಂದಿ ಹಾಗೂ ಕೆರೆಸಂತೆ ಗ್ರಾಮಗಳು ಇವತ್ತು ಕೂಡ ಸಾಕಷ್ಟು ದೇವಸ್ಥಾನಗಳ ಮುಖಾಂತರ ಒಂದು ಐತಿಹಾಸಿಕ ಪರಂಪರೆಯನ್ನ ಸಾಗೋದಕ್ಕೆ ಇವತ್ತು ಕೂಡ ಜೀವಂತ ಉದಾಹರಣೆಗಳು ಸಾಕಷ್ಟಿದೆ. ದೂರದರ್ಶನದೊಂದಿಗೆ ಸಮ್ಮೇಳನದ ಅಧ್ಯಕ್ಷರಾದ ಎಂ ಜಯಮ್ಮ, ಸಮ್ಮೇಳನ ಅಧ್ಯಕ್ಷರಾಗಲು ಅವಕಾಶ ನೀಡಿದ್ದ ಕಡೂರಿನ ಜನತೆಗೆ ಆಭಾರಿಯಾಗಿದ್ದೇನೆ ಎಂದರು. ನನಗೆ ನಿಜವಾಗಲೂ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಚಂಪರಾಶಿ ಮತ್ತು ಅವರ ಬಳಗದವರು ಇಷ್ಟಪಡ್ತಾರೆ. ಸೂರಿ ಶ್ರೀನಿವಾಸ್, 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಕಡೂರಿನ ತಾಲೂಕಿನ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು. ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೇನೆ 3 ದಿನಗಳ ಕಾಲ ವಿನೂತನವಾದಂತಹ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗೇನೆ ಕವಿಗೋಷ್ಠಿ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ವಿನೂತನವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದೆ. 50 ಪುಸ್ತಕ ಮಳಿಗೆಗಳು ಇಲ್ಲಿ ಆಗಮಿಸಿರುವಂತದ್ದನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿದ್ದೀರಿ.